ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇ ಬಾರಿಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಗೊತ್ತಲ್ಲ, ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಾರ್ನಿಂಗ್, ಇವತ್ತು ಡೇಟ್ ಬಂದು 21 ಅಕ್ಟೋಬರ್. ಮಾರ್ನಿಂಗೇ ರೆಡಿ ಆಗಿದ್ದೀವಿ. 5 o'clock ಹೊರಡೋಣ ವೆಕೇಷನ್ಗೆ ಅಂತ ಅಂದ್ಕೊಂಡು ಹೋಗಿ ಎದ್ದು ರೆಡಿಯಲ್ಲಾಗಿ ಪೂಜೆ ಎಲ್ಲ ಆಯಿತು. ಕಾರಿನ ಪೂಜೆ ಕೂಡ ಆಯಿತು. ಲಗೇಜ್ ಎಲ್ಲನೂ ಹಿಂದೆಗಡೆ ಇಟ್ಬಿಟ್ವಿ. ಈಗ ಮತ್ತೆ ಕಾಫಿ ಕೊಟ್ಟಿದ್ದಾರೆ, ಕುಡಿದ್ಬಿಟ್ಟು ಹೊರಡದೆ. ಇನ್ನೂ ಎತ್ತಿಲ್ಲ. ಆ್ಯಂಡ್ ರೂಪೇಶ್ ಎದ್ದಿದ ತಕ್ಷಣ ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ದಾರೆ. ಬಿಕಾಸ್ ನಾನೇ ಹೇಳಿದೆ, ಏನಾದ್ರು ಮುಗಿಸ್ಕೊಬಿಡು, ಈ ವೆಕೇಷನ್ನ ಆರಾಮಾಗಿ ಎಂಜಾಯ್ ಮಾಡಬೇಕು, ಲ್ಯಾಪ್ಟಾಪ್ ಎಲ್ಲ ನೀನು ಓಪನ್ ಮಾಡೋಂಗೆ ಇಲ್ಲ ವೆಕೇಷನಲ್ಲಿ ಅಂತ ಹೇಳಿದ್ದೀನಿ. ಆ್ಯಂಡ್ ನಮ್ಮ ಅತ್ತೆನೂ ಎದ್ದಿದ್ರು, ಹರ್ಷ, ಸಿಂಧು ಎಲ್ಲರೂ ಎದ್ದಿದ್ರು. ಕಾಫಿ ಕೊಟ್ಟಿದ್ದಾರೆ, ಬಿಸಿ ಬಿಸಿ ಕಾಫಿ ಕುಡಿತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಯದುವೀರ್ ಇನ್ನೂ ಮಲಗಿದ್ದಾನೆ, ನೈಟ್ ಎದ್ದೇ ಇಲ್ಲ ಅವನ ಹಾಲು ಕುಡಿಯೋದಕ್ಕೆ. ಸೊ ಅಂದರೆ ಬಾಟಲ್ ಫೀಡ್ ಮಾಡ್ತಾ ಇರೋದು ಅವನಿಗೆ, ಎದ್ದಿಲ್ಲ. ಮೇ ಬಿ ಇವಾಗ ಎದ್ದೋಳ್ತಾನೆ ಅನಿಸುತ್ತೆ. ಅವನಿಗೂ ಒಂದು ಸ್ವಲ್ಪ ಹಾಲೆಲ್ಲ ಕುಡಿಸ್ಕೊಂಡು ಇನ್ನು ಹೊರಡದೆ. ಇವತ್ತಿನ ವ್ಲಾಗ್ ಬಂದು ಜರ್ನಿ ವ್ಲಾಗ್ ಆಗಿರುತ್ತೆ. ನಾವು ಹೋಗುವಂಥ ಲೊಕೇಶನ್ಗೆ ದಾರಿಯಲ್ಲೆಲ್ಲ ಹೇಗಿರುತ್ತೆ, ಏನು ಕತೆ ಅಂದ್ಬಿಟ್ಟೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಕೂಡ ನಾನು ಇವತ್ತಿನ ವ್ಲಾಗಲ್ಲಿ ತಿಳಿಸ್ತೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಪ್ಲೀಸ್ ಈ ವಿಡಿಯೋನಾದರೂ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಹೊರಡೋಕ್ಕೂ ಮುಂಚೆ ನಮ್ಮ ರಥ ಅಂದರೆ ಕಾರ್ಗೆ ಪೂಜೆ ಮಾಡೋ ಅನ್ವಾಯತಿ ಇದೆ. ಅಂದರೆ ಎಲ್ಲರೂ ಯೂಶಲಿ ಮಾಡೇ ಮಾಡ್ತಾರೆ. ನಾವು ಕೂಡ ಕಾರ್ಗೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಪೂಜೆ ಸಾಮಾನೆಲ್ಲ ತಂದಿದ್ದೆ, ಸೊ ಅದೆಲ್ಲ ಪೂಜೆ ಮುಗಿಸ್ಕೊಳ್ಳೋಣ ಅಂತ ರೂಪೇಶ್ ಗ್ಲಾಸ್ ಎಲ್ಲ ಒರೆಸ್ಕೋತಾ ಇದ್ರು. ನೋಡಿ, ಎಲ್ಲ ಪೂಜೆ ಮಾಡೋಕ್ಕೆ ಆಲ್ರೆಡಿ ಹೋಗ್ತಾ ಇದ್ದಾರೆ. ನವರಾತ್ರಿ ಅಲ್ಲ, ಎಷ್ಟೊತ್ತಲ್ಲೇ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ನಡೀತಾ ಇರುತ್ತೆ ಆಲ್ರೆಡಿ. ಆಯ್ತಾ ರೂಪೇಶ್ ನಿಂದು ಕ್ಲೀನಿಂಗು? ಅಂದರೆ ಡೋರೆಲ್ಲ ಗ್ಲಾಸ್ ಎಲ್ಲ ಒರೆಸ್ಕೋತಾ ಇದ್ದಾರೆ. ನೋಡಿ, ಇವು ನಮ್ಮನೆ ಹತ್ರ ಇರೋದು ಹಿಂಗೆ ಆಡ್ತದೆ, ಓದ್ತಾ ಇದ್ದು ನಾನು ಬಂದರೆ. ಸರಿ ಸರಿ. ಗುಡ್ ಮಾರ್ನಿಂಗ್ ರೂಪೇಶ್. ನೋಡಿ ನಮ್ಮ ಲಿಯೋ ಇಲ್ಲಿ. ಅತ್ತೆ ಗುಡ್ ಮಾರ್ನಿಂಗ್. ಅತ್ತೆ ಗುಡ್ ಮಾರ್ನಿಂಗ್. ನಾವು ಹೋಗ್ಬಿಟ್ಟು ಬರ್ತೀವಿ ವೆಕೇಷನ್ಗೆ. ಬಾಯ್. ಸಿಂಧು ನೋಡಿ ಎಲ್ಲಿಂದ ಎಲ್ಲಿಗೆ ಬಂದಿದ್ದಾನೆ ನೋಡಿ. ಯದುವೀರ್ ರೆಡಿ ಆಗಿಬಿಟ್ಟಿದ್ದಾನೆ. ಯದುವೀರ್ ಗುಡ್ ಮಾರ್ನಿಂಗ್ ಹೇಳು ಎಲ್ಲರಿಗೂ. ಹಾಯ್ ಫ್ರೆಂಡ್ಸ್, ಹಾಯ್ ಮಾಡೋ. ಹಾಯ್ ಫ್ರೆಂಡ್ಸ್ ಮಾಡೋ. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ಬಾಯ್ ಮಾಡು ಅವ್ರಿಗೆ, ಬಾಯ್ ಮಾಡು. ಅಮ್ಮಮ್ಮಗೆ ಬಾಯ್ ಸಿ. ಬಾಯ್ ಅವ್ವ, ಬಾಯ್ ಅತ್ತ. ಹಾಂ ಸರಿ ಅತ್ತ. ವೀರ್ ಅವಾಗ ಬಾಯ್ ಚಪ್ಪು. ಬಾಯ್ ಬಾಯ್ ಬಾಯ್. ಬರ್ತೀವಿ. ಈಗ ಟೈಮ್ ಬಂದು 5:40 ಆಗಿದೆ. 5 o'clock ಹೊರಡೋಣ ಅಂದ್ಕೊಂಡು 40 minutes ಲೇಟು. ಅದು ಹೇಗೆ ಪಿಕಪ್ ಮಾಡಬೇಕು ಗೊತ್ತಿಲ್ಲ. ಆ್ಯಂಡ್ ಈಗ HL ಇದ್ದೀವಿ. ನೋಡೋಣ ಹೇಗೆ ಹೋಗುತ್ತೆ ಈ ಜರ್ನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲನೇ ಬಾರಿಗೆ ಯಾರಾದರೂ ನನ್ನ ಈ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ನ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡಿ. ನಮ್ಮ ಕಾರ್ಗೆ ಫುಲ್ ಟ್ಯಾಂಕ್ ಎಷ್ಟು ಅಂದರೆ 40 ಲೀಟರ್ಸ್, 4051 rupees ಆಗಿದೆ. ಓಕೆ ನೋಡಿ, ಎಲ್ಲ ಅಲ್ಲಿರೋದನ್ನ ಕಾರ್ 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 ಅಂತ. ಎಷ್ಟಾಯಿತು ಫುಲ್ ಟ್ಯಾಂಕು? 4051. ಹೇರ್ ಹಾಕ್ಸ್ಬೇಕಾ? ಇಷ್ಟೊಂದೆಲ್ಲ ವೆಕೇಷನ್ಗೆ ಹೋಗ್ತಾವ್ರು ಮಾಮ ಎಲ್ರೂ. ನೋಡಿ ಎಲ್ಲ ಬಾಲ್ ಗೀಲೆಲ್ಲ ತೊಗೊಂಡು ಹೋಗ್ತಾವ್ರು ಅವರು.
ರೂಪೇಶ್, ನಾವು ನೆಕ್ಸ್ಟ್ ಈ ಥರ ಸ್ಪೋರ್ಟ್ಸ್ ಬೈಕ್ ತಗೊಂಡು ನಾನು ನೀನು ಮಾತ್ರ ರೈಡ್ ಹೋಗೋಣ. 250cc. ಹಾಂ ಓಕೆ ಹೋಗೋಣ. ಯದುವೀರು ಬೇಡ, ಅವ್ರ ಅಜ್ಜಿ ಜೊತೆ ಇದ್ದೆ. ಚನ್ನಪಟ್ಟಣದ ಹತ್ರ ನಿಲ್ಸಿದ್ದೀವಿ. ಒಂದು ಚಿಕ್ಕ ಬ್ರೇಕು. ರೂಪೇಶ್ಗೆ ನಿದ್ದೆ ಬರೋ ಥರ ಆಗ್ತಿದೆ ಅಂತ, ಅದಕ್ಕೆ ಟೀ ಬ್ರೇಕ್ ಇವಾಗ. ಆ್ಯಂಡ್ ಯದುವೀರ್ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾನೆ. ಫುಲ್ಲು ಕ್ರೌಡ್ ಇವತ್ತು. ಬರೀ ಬೆಂಗಳೂರಿಂದ ಆಚೆ ಬರೋಕ್ಕೆ 1.5 hour ತೊಗೊಂಡಿದ್ದೀವಿ. ಫುಲ್ ವೆಹಿಕಲ್ಸ್ ಎಲ್ಲ ವೆಕೇಷನ್ಗೆ ಹೋಗೋರೆ. ಆ್ಯಂಡ್ ಮೈಸೂರು ಹೈವೇ ಅಲ್ವಾ, ಎಲ್ಲ ದಸರಾಗೆ ಹೋಗ್ತಾ ಇರ್ತಾರೆ ಮೈಸೂರಿಗೆ. ಮೈಸೂರ್ಗೆ ಆಲ್ಮೋಸ್ಟ್ ರೀಚ್ ಆದ್ವಿ. ನೋಡ್ಬೋದು ನೀವು ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಮೈಸೂರು ಎಂಟ್ರೆನ್ಸ್ ಅಲ್ಲೇ ಅಂತ. ಇದು ನೋಡಿ, ಇಲ್ಲಿ ಸಿಗ್ನಲ್ ಅಲ್ಲಿ ರೋಡ್ ಪಕ್ಕ ತಗೊಂಡ್ಬಂದಿದ್ರೆ ಅವ್ನು ಅಟ್ಟ ಮಾಡಿ ಕೊಡ್ಸ್ಕೊಂಡು ಓಪನ್ ಮಾಡ್ಬೇಕಂತ. ಛೋಟಾ ಭೀಮ್ ಕೆಳಗಡೆ ಬಿಡ್ಬೇಕಂತೆ ಅವನ್ನ. ಇಲ್ಲಿ ಹೋಟೆಲ್ MGS ಅಂತ ಇದೆ. ನೋಡಿ ಹೆಂಗ್ ಹೋಗ್ತಾನೆ ನೋಡಿ. ಬಾ ಆಚೆ ಹೋಗ್ತಾನೆ. ಬಿಸಿ ಇಡ್ಲಿ ಯದುವೀರ್ಗೆ. ಯದುವೀರ್ ಎಕ್ಸೈಟೆಡ್. ನಾನು ರೂಪೇಶ್ ಬೆಣ್ಣೆ ದೋಸೆ ತಗೊಂಡಿದ್ವಿ. ಯದುವೀರ್ಗೆ ಇಡ್ಲಿ ತಗೊಂಡಿದ್ವಿ. ಅದ್ರಲ್ಲಿ ಸ್ವಲ್ಪ ತಿಂದ, ಸ್ವಲ್ಪ ಇಡ್ಲಿ ಉಳಿಯಿತು, ಸೊ ಅವ್ನು ತಿಂದಿಲ್ಲ. ಫೈನಲಿ ಎಂಟರ್ ಆದ್ವಿ. ನಾಗರಹೊಳೆ ಫಾರೆಸ್ಟ್ ಏರಿಯಾ ಅಲ್ಲಿದ್ದೀವಿ ಈಗ. ನಾವು ಹೋಗ್ತಾ ಇದೀವಿ. ನೋಡೋಣ ಯಾವ್ದಾದ್ರು ಅನಿಮಲ್ಸ್ ಏನಾದ್ರು ಕಾಣಿಸುತ್ತಾ ಅಂತ. ಸ್ವಲ್ಪ ಸಂಜೆ ಬಂದಿದ್ರೆ ಎಲ್ಲ ಅನಿಮಲ್ಸ್ ಕಾಣ್ತಿತ್ತು. ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾರೆ ಎಷ್ಟೊಂದು ಅನಿಮಲ್ಸ್ ಎಲ್ಲ ನೋಡಿದೀವಿ ನಾವು ಅಂತ. ನೋಡೋಣ ನಮ್ಮ ಅದೃಷ್ಟ ಏನಾದ್ರು ಸಿಕ್ಕಿದ್ರೆ ಅಂತ. ರೂಪೇಶ್ ನೋಡಿ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡು ಫುಲ್ ಕೂಲಾಗಿ ಡ್ರೈವ್ ಮಾಡ್ತಿದ್ದಾರೆ. ಡ್ರೈವ್ ಮಾಡ್ತಿದ್ದಾರೆ. ಅಂಡ್ ಯದುವೀರ್ ಫುಲ್ಲು ನಿದ್ದೆ ಮಾಡ್ತಿದ್ದಾನೆ ನೋಡಿ. ಯದುವೀರ್ ನಿದ್ದೆ ಮಾಡ್ತಾ ಇದ್ದಾನೆ. ಇಲ್ಲೆಲ್ಲ ಹಾಕಿದ್ದಾರೆ ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಅಂತ ಎಲ್ಲ. ನೋಡೋಣ, ಲೆಟ್ಸ್ ಸಿ. ಹಾಗೆ ನೀವು ಯಾರಾದರೂ ನಾಗರಹೊಳೆ ಈ ಫಾರೆಸ್ಟ್ ಏರಿಯಾ ಒಳಗಡೆ ಓಡಾಡಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಯಾವ ಅನಿಮಲ್ ಕಾಣಿಸ್ತು ಅಂತ ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೋಡಿದ್ರೆ ನೀವು ಇದ್ರೊಳಗಡೆ ಹೋಗ್ಬೇಕು ಅಂದ್ರೆ ಪರ್ಮಿಷನ್ ಬೇಕಾ? ಕರ್ಕೊಂಡು ಹೋಗ್ಬೇಕು. ಅಲೌಡ್ ಇಲ್ವಾ? ಕಷ್ಟ ಇದೆ ಸುಮ್ಮನೆ. ವೈಲ್ಡ್ ಸ್ಯಾಂಚುರಿ ಎಲ್ಲ ಇದೆಲ್ಲ, ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ. ಆಕ್ಚುಲಿ ರೋಡ್ ಇರೋದೇ ಕಷ್ಟ, ಬಿಡಲ್ಲ ಒಂದ್ಸಲ. ಯಾಕಂದ್ರೆ ಪ್ರಾಣಿ ಒಂದು ಎಲ್ಲೋ ದೂರ್ಬರ ಇರುತ್ತೆ, ಬಟ್ ಅದೇ ಜಾಸ್ತಿ ಇದ್ರೆ ಅಟ್ಯಾಕ್ ಮಾಡ್ತವೆ. ನಿಧಾನಕ್ಕೆ ಹೋಗೋ, ನೋಡೋಣ ಯಾವ್ದಾದ್ರು ಕಾಣಿಸ್ತಾ. ಬಿಸಿಲೆಲ್ಲ ಮಲ್ಕೊಂಡ್ಬಿಟ್ಟಿರ್ತವೆ. ಯಾವ್ದೋ ಟೆಂಪೋ ಬೇರೆ ಅಡ್ಡ ನಮ್ಗೆ. ಮುಂದೆಗಡೆ ಏನಾಗ್ತದೆ ಗೊತ್ತಾಗಲ್ಲ. ಫಾಸ್ಟ್. ಚಲೋ ನಿಧಾನಕ್ಕೆ ಹೋಗೋಣ. ಎಲ್ಲ ನೋಡ್ಕೊಂಡು. ಸಕ್ಕದಾಗಿದೆ ಅಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ನಾವಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಷ್ಟು ಕಿಲೋಮೀಟರ್ಸ್ ಇದೆ ಅದು ಫಾರೆಸ್ಟ್? ಇದನ್ನ ಫುಲ್ ಕಾಡೇನು. ಹೌದಾ?
ಇದಾದ್ಮೇಲೆ ನೆಕ್ಸ್ಟ್ ಕೇರಳ ಬಾರ್ಡರ್ ಬರುತ್ತೆ. ಕೇರಳ ಬಾರ್ಡರ್ ದಾಟಬೇಕು. ಎಲಿಫೆಂಟ್ ಕ್ರಾಸಿಂಗ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಎಲ್ಲೆಲ್ಲಿ ಕ್ರಾಸ್ ಆಗುತ್ತೆ ನಿಧಾನಕ್ಕೆ ಹೋಗಿ, ಕಾಷನ್ ಅಂತೆಲ್ಲ ಹಾಕಿದ್ದಾರೆ. ರೋಡ್ ಒಂದು ಸ್ವಲ್ಪ ಚೆನ್ನಾಗಿಲ್ಲ. ಮತ್ತೆ ಇಲ್ಲಿ ಪ್ಲಾಸ್ಟಿಕ್ ಫ್ರೀ ಝೋನ್ ಇದೆಲ್ಲ. ಪ್ಲಾಸ್ಟಿಕ್ಸ್ ಯೂಸ್ ಮಾಡಂಗಿಲ್ಲ ಅಂಡ್ ಎಲ್ಲೂ ಗಾಡಿ ಸ್ಟಾಪ್ ಮಾಡಂಗಿಲ್ಲ, ಹೋಗ್ತಾ ಇರಬೇಕು ಕಂಟಿನ್ಯೂಸ್ ಆಗಿ. ನೋಡಿ ಇದು ಚೆಕಿಂಗ್ ಏರಿಯಾ. ಎಲ್ಲ ಚೆಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ನಾಗರಹೊಳೆ ಫಾರೆಸ್ಟ್ ಬಿಟ್ಟು ಮುಂದೆ ಬರ್ತಾ ಇದ್ದಂಗೆ ಸ್ಟಾರ್ಟ್ ಆಯ್ತು ಈ ಒಂದು ಕಾಫಿ ಎಸ್ಟೇಟ್. ಇನ್ನ ಇದು ವಿರಾಜಪೇಟೆಗೆ ಹೋಗುತ್ತೆ. ಆ ಮಗು ನೋಡಿ ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೆ ಅಲ್ವಾ ರೂಪೇಶ್? ಖುಷಿ ಆಗುತ್ತೆ. ನಮ್ಮ ಮೆದುವಿರ್ ನಿದ್ದೆ ಮಾಡ್ತಾ ಇದ್ದಾನೆ. ಫುಲ್ ಈ ಥರನೇ ಕಾಫಿ ತೋಟ ಮಧ್ಯದಲ್ಲಿ ಹೋಗುವಂಥದ್ದಿಂದ ಇರುವಂಥದ್ದು. ನೋಡಿ ಎಂಜಾಯ್ ಮಾಡಿ. ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ಹಾಕ್ತೀನಿ. ಈ ನೇಚರ್ನ ಕೂಡ ನೀವು ಎಂಜಾಯ್ ಮಾಡಿ. ಬಂದ್ವಿ ಕೇರಳಗೆ. ನಮ್ಮ ಕರ್ನಾಟಕ ಬಾರ್ಡರ್ನ ದಾಟ್ಕೊಂಡು ಬಂದು ಓನ್ ಕಂಟ್ರಿ ಅಂತಲೇ ಹೆಸರಾಗಿರುವಂತಹ ಕೇರಳ ರಾಜ್ಯಕ್ಕೆ ನಾವು ಕಾಲಿಟ್ಟಿದ್ದು ಆಯಿತು. ತುಂಬ ಚೆನ್ನಾಗಿದೆ. ರೋಡ್ ಕ್ವಾಲಿಟೀಸು ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಕರ್ನಾಟಕಕ್ಕೆ ನಂಗೆ ತುಂಬ ಬೆಟರ್ ಅಂತ ಅನಿಸ್ತಾ ಇದೆ. ವೇರ್ ಆ್ಯಂಡ್ ಟೇರ್ ಅದೆಲ್ಲ ಏನೂ ಇಲ್ಲ, ಅಂಡ್ಯುಲೇಷನ್ಸ್ ಇಲ್ಲ, ತುಂಬ ಚೆನ್ನಾಗಿ ನೀಟಾಗಿದೆ. ಇವಾಗ ಹೋಗ್ತಾ ಇದೀವಿ. ಇನ್ನೂ ಎಷ್ಟೊತ್ತಾಗುತ್ತೆ ಅಂದರೆ ನಾವು ರೀಚ್ ಆಗೋಕ್ಕೆ ಇನ್ನೂ 1.5 hour ಬೇಕು ನಾವಿರೋ ಅಂಥ ಸ್ಟೇಗೆ ಹೋಗೋಕ್ಕೆ. ಸೊ ಆನ್ ದ ವೇ ಕೆಲವೊಂದು ಗ್ಲಿಮ್ಸ್ ಹಾಕ್ತೀನಿ, ಹೋಗಿ ನೋಡಿ ಎಂಜಾಯ್ ಮಾಡಿ ನೀವು ಕೂಡ. ಕಣ್ಣೂರ್ಗೆ ಇರಿಟಿಯಲ್ಲಿದ್ದೀವಾ? ಓಕೆ, ಕಣ್ಣೂರ್ಗೆ ಇವಾಗ ಲೆಫ್ಟ್ ತಗೊಂಡ್ಬೇಕು. ಪಾಪ ರೂಪೇಶ್ ಟಯರ್ಡ್ ಆಗ್ಬಿಟ್ಟಿದ್ದಾರೆ ಓಡಿಸಿ ಇಷ್ಟೆಲ್ಲ. ವಾವ್, ಲುಕ್ ಅಟ್ ಹಿಯರ್. ನಿಮ್ಗೆ ಕ್ಲೀನಾಗಿ ಕಾಣಿಸ್ತಲ್ಲ, ನಮ್ಗೆ ಡೈರೆಕ್ಟಾಗಿ ನೋಡೋಕೆ ಸಕ್ಕದಾಗಿದೆ. ಅಂದರೆ ಪಾಚಿ ನೀರು ಎಲ್ಲ ಪಾಚಿ. ಬರೇ ತೆಂಗಿನಕಾಯಿ ಮರಗಳೇ. ನೀವು ಇಲ್ಲಿ ನೋಡ್ಬೋದು ಹಿಂದೆಗಡೆ ಬರೇ ತೆಂಗಿನಕಾಯಿ ಮರಗಳೇ. ನೋಡಿ ಇರಿಟಿ ಹೇಗಿದೆ ಅಂತ. ಎಲ್ಲ ಕೇರಳ ಅಲ್ಲಿ ಬೋರ್ಡ್ಸ್ ಕಾಣಿಸ್ತಾ ಇದೆ. ನಮ್ಗೆ ಓದಕ್ಕೆ ಬರಲ್ಲ. ಕೆಲವೊಂದು ಅರ್ಥ ಆಗುತ್ತೆ, ಕೆಲವೊಂದು ಸ್ವಲ್ಪ ಮಾತಾಡಕ್ ಬರುತ್ತೆ. ರೂಪೇಶ್ ನಿಂಗೆ ಕೇರಳ ಸಾರಿ ಅರ್ಥ ಆಗುತ್ತೆ, ಮಲಯಾಳಂ ಮಾತಾಡಕ್ ಬರಲ್ಲ ನನಗೆ. ನಾನು ಆಕ್ಚುಲಿ ಇಂಜಿನಿಯರಿಂಗ್ ಓದಿದ್ದೆ ಮಲಯಾಳಿ ಕಾಲೇಜ್. ಅಂದರೆ ಮಲಯಾಳಸ್ ಜಾಸ್ತಿ, ಕೇರಳದವರೇ ನಮ್ಮ ಕಾಲೇಜಲ್ಲಿ ಜಾಸ್ತಿ. ಕೆಲವೊಂದು ಪದಗಳೆಲ್ಲ ಗೊತ್ತುಂಡು. ನಮ್ಮ ಸೈಟಲ್ಲಿ ಪ್ಲಂಬರ್ಸು ಅವರೆಲ್ಲ ಸ್ವಲ್ಪ ಮಲಯಾಳಿದವ್ರೆ. ಭಕ್ಷಣಂ ಗೈಚು, ಸುಗುಮಾಣೋ, ಈ ಥರದ ಚಿಕ್ಕ ಚಿಕ್ಕ ವರ್ಡ್ಸು. ಬಟ್ ಅರ್ಥ ಆಗುತ್ತೆ ಅವ್ರು ಮಾತಾಡೋದಕ್ಕೆ, ಪ್ರತಿಯೊಂದು ಅರ್ಥ ಆಗುತ್ತೆ. ಮಾತಾಡೋಕ್ಕೆ ಸ್ವಲ್ಪ ಸ್ವಲ್ಪ ಬರುತ್ತೆ. ಎಂದ ರೂಪೇಶ್? ಒಣ್ಣುಮಿಲ್ಲ. ಓಕೆ ಫ್ರೆಂಡ್ಸ್, ಲೊಕೇಶನ್ಗೆ ಹೋದ್ಮೇಲೆ ಸಿಗ್ತೀವಿ. ಅದಕ್ಕೆ ಮುಂಚೆ ಯಾವ್ದನ್ನ ಚೆನ್ನಾಗಿರೋ ಲೊಕೇಶನ್ಸ್ ಇದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಸ್ಟೇ ಟ್ಯೂನ್. ಆನ್ ಆಯಿತು. ಎಸ್ ಫ್ರೆಂಡ್ಸ್, ಆಲ್ಮೋಸ್ಟ್ ಬಂದ್ಬಿಟ್ವಿ. 3 minutes ಅವೇ. ಸೊ ಹೋಗ್ತಿದ್ದೀವಿ, ನೋಡ್ಬೋದು ಹೇಗಿದೆ ಅಂತ. ತುಂಬ ಕಂಜೆಸ್ಟೆಡ್ ರೋಡು. ಸ್ವಲ್ಪ ಒಳಗಡೆ ಬರ್ತಾ ಯದುವೀರ್ ವ್ಲಾಗ್ ಮಾಡಬೇಕು ಅಂತ ಹಠ ಮಾಡ್ತಾವನೆ. ಕೊಡ್ತೀನಿ ಒಂದು ನಿಮಿಷ. ಚೆನ್ನಾಗಿದೆ. ಬಟ್ ಆರ್ಕಿಟೆಕ್ಚರ್ ಅಂತೂ ಇಲ್ಲಿ ತುಂಬ ಚೆನ್ನಾಗಿದೆ. ಬಿಲ್ಡಿಂಗ್ಸ್ದು ಪ್ಲಾನಿಂಗ್ಸ್ ಆಗಲಿ, ಆ ಒಂದು ಮಾಡೆಲ್ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಬಂದ್ಬಿಟ್ವಾ? ಇನ್ನು ಎಷ್ಟೊತ್ತು? ಜಸ್ಟ್ 800 meters ಅವೇ. ಎಸ್, ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದೆ. ಸೊ ನಾವು ಕಣ್ಣೂರಲ್ಲಿರೋವಂತಹ ಒಂದು ಬೀಚ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಸ್ಟೇನ ಬುಕ್ ಮಾಡಿರೋವಂಥದ್ದು. ನೆಕ್ಸ್ಟ್ 3 days ನಾವು ಇಲ್ಲೇ ಇರ್ತೀವಿ. ಬನ್ನಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಈಗ ಸುಮ್ಮನೆ ಗ್ಲಿಮ್ಸ್ ಒಂದು ತೋರಿಸ್ತೀನಿ. ಹಾಗೆ ಹೇಗಿದೆ ಇಲ್ಲಿ ಬೀಚ್, ಹಾಗೆ ನಾವು ಸ್ಟೇ ಮಾಡ್ತಾ ಇರೋವಂಥ ರೆಸಾರ್ಟ್ ಹೇಗಿದೆ, ಕಂಪ್ಲೀಟ್ ಡೀಟೇಲ್ಸ್. ಒಂದು ನಿಮಿಷ. ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ, ಇವಾಗ
ವೆಯ್ಟ್ ಮಾಡ್ತಾಯಿದ್ವಿ ಬಿಕಾಸ್ ಹೋಟೆಲ್ ಅವರು ಬರ್ತಾರಂತೆ ಪಿಕ್ ಮಾಡ್ಕೊಳ್ಳೋಕ್ಕೆ, ಹಾಗೆ ನಮ್ಮ ಲಗೇಜ್ನೆಲ್ಲ ಅವರು ಪಿಕ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ 3 ಡೇಸ್ ನಾವು ಇಲ್ಲೇ ಸ್ಟೇ ಮಾಡ್ತೀವಿ. ಆ್ಯಂಡ್ ಮಾಲ್ದೀವ್ಸ್ಗಂತೂ ಹೋಗೋಕ್ಕಾಗಿಲ್ಲ. ಅಟ್ಲೀಸ್ಟ್ ಬೀಚ್ ಅಪೋಸಿಟಲ್ಲೇ ವೆರಿ ನೆಕ್ಸ್ಟ್ ಟು ಬೀಚಲ್ಲಿ ಇರೋವಂಥ ಸ್ಟೇಯಲ್ಲಿ ನಾನು ಬುಕ್ ಮಾಡಿರೋದು. ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ ಹೇಗಿರುತ್ತೆ ಅಂತ, ನೀವು ಕೂಡ ಪ್ಲ್ಯಾನ್ ಮಾಡ್ಕೊಳ್ಬೋದು. ಬನ್ನಿ ಇವಾಗ ಕರ್ಕೊಂಡೋಗಿ ಜಸ್ಟ್ ಸಿಂಪಲ್ ಗ್ಲಿಮ್ಸ್ ತೋರಿಸ್ತೀನಿ. ನೆಕ್ಸ್ಟು ನಾನು ನಿಮಗೆ ಟೂರ್ ಅಂದರೆ ನಾವಿರೋವಂಥ ರೆಸಾರ್ಟ್ ಟೂರ್ನ ಕೂಡ ಮಾಡಿ ತೋರಿಸ್ತೀನಿ. ಈ ದಾರಿ ಏನು ಕಾಣಿಸ್ತಾ ಇದೆಯಲ್ಲ, ಈ ದಾರಿಯಲ್ಲಿ ಹೋಗಿ ಡೌನ್ ಇಳಿದ್ರೆ ಅಲ್ಲೇ ನಮಗೆ ಬೀಚ್ ಸಿಗುತ್ತೆ. ಇವ್ನು ನೋಡಿ ಆಲ್ರೆಡಿ ಹೋಗ್ತಾ ಅವನು ಎದುವಿರೋ ಇಲ್ಲ ನೀವನಾಗಿದೆ ಇದೆಲ್ಲ ನಡೆಯೋಕ್ಕೆ ಕಷ್ಟ ಆಗ್ತಾಯಿದೆ. ಓ ಓ ಓ ಓ ಓ ಎದೋಳು ನೀನೇ ಎದೋಳು. ಆ್ಯಂಡ್ ರೂಪೇಶ್ ಪಾಪ ಫುಲ್ ಟಯರ್ಡಾ. ಹಲೋ, ಸೋ ಸಾರಿ ಯಾರ್, ನಿನ್ನ ಹತ್ರನೇ ಡ್ರೈವ್ ಮಾಡಿಸ್ಕೊಂಬಂದಲ್ಲ. ನೀನೊಂದು 2 ತಿಂಗಳು ಕಲಿಬೇಕು, ಬರಲ್ಲ. ಕಲ್ತ್ಕೋತೀನಿ. ಬಾ ಲಗೇಜ್ ತೊಗೊಂಡು ಹೋಗೋದು ಆಮೇಲೆ. ಬಾ ಒಂದು ಪರ್ಸನ್ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ. ಸ್ವಲ್ಪ ಲಗೇಜ್ ಎಲ್ಲ ಜಾಸ್ತಿ ಇದೆ, ರೂಪೇಶ್ಗೂ ಕಷ್ಟ. ನನ್ನ ಹತ್ರ ಇದೆ. ಹಾಂ, ಬೀಚ್ ಸೌಂಡ್ ಕೇಳಿಸ್ತಾ ಇದೆಯಾ ವೇವ್ದು? ನಡಿ ಜಲ್ದಿ ನಡಿ. ಓಕೆ. ರೂಪೇಶ್ ಲಗೇಜ್ ಎತ್ಕೊಂಡಿದ್ದಾರೆ, ಅದಕ್ಕೆ ನನಗೆ ಕೇಳಿಸ್ತಾ ಇದೆ ಆ ವೇವ್ಸ್ ಸೌಂಡ್ ಎಲ್ಲ. ಓ ಇನ್ನ ಇಲ್ಲಿ ವಾವ್. ಇನ್ನೂ ದೂರ ಹೋಗ್ಬೇಕು. ರೂಪೇಶ್ ಕೇಳಿಸ್ತಾ ಇದೆಯಾ ವೇವ್ದು? ಮೆಟ್ಲಿಳಿಬೇಕು. ಟೈಟಾಗಿರೋ ಯದುವೀರ್. ಆಗುತ್ತೆ ಬಿಡಿ. ಮೈ ಗಾಡ್, ವೆರಿ ಎಕ್ಸೈಟೆಡ್. ಕೇಳಿಸ್ತಾ ಇದೆಯಾ ಫ್ರೆಂಡ್ಸ್ ನಿಮಗೆ ವೇವ್ಸ್ದು ಸೌಂಡು? ವಾವ್, ನೋಡಿ ನೆಕ್ಸ್ಟ್ 3 ಡೇಸ್ ಈ ಪ್ರೈವೇಟ್ ಬೀಚ್ ನಮ್ಮದೇ. ಇದು ಏನದು ಕೆಳಗಡೆ ಹೋಗಿ ಒಂದು ರಿಯಾಕ್ಷನ್ ತೋರಿಸ್ತೀನಿ ಬನ್ನಿ. ಜಿ ಅಂತ ಏನದು ನೋಡಿ ಫ್ರೆಂಡ್ಸ್, ಸೂಪರ್ ಡೂಪರ್ ಎಕ್ಸೈಟೆಡ್. ಸೊ ನೀವು ಬಂದು ಸ್ಟೇ ಮಾಡಿ. ಎಷ್ಟಾಯಿತು, ಏನಾಯಿತು, ಎಲ್ಲಿರೋದು, ಎಕ್ಸಾಕ್ಟ್ ಲೊಕೇಶನ್ ಅಂತ ಎಲ್ಲ ನಾನು ಮುಂದಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಅವ್ರ ಹತ್ರನೇ ತಿಳಿಸ್ಕೊಡ್ತೀನಿ ಪ್ರತಿಯೊಂದು. ಇದು ಕಂಪ್ಲೀಟಾಗಿ ನಮಗೆ ಪ್ರೈವೇಟ್ ಬೀಚು. ಸೊ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿರೋವಂಥ ಪ್ಲೇಸಸ್ಗೂ ಕೂಡ ಕರ್ಕೊಂಡು ಹೋಗ್ತೀನಿ. ಲೆಫ್ಟ್ ಬನ್ನಿ. ವಾವ್, ಲುಕ್ ಅಟ್ ದೀಸ್. ನೋಡಿದ್ರಾ? ಅದೇ ನೋಡಿ. ಹೋಗ್ಬಾರ್ದು ಬಿದ್ದೋಗ್ತೀಯಾ. ಆಮೇಲೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದೇ ನಾವಿರುವಂಥ ಸ್ಟೇ ಆ್ಯಂಡ್ ವೆರಿ ನೆಕ್ಸ್ಟ್ ಟು ದ್ಯಾಟ್ ಬೀಚ್. ನೋಡಿ, ಇದು ಎಕ್ಸಾಕ್ಟ್ ನಮ್ಮ ಬೆಡ್ ಮೇಲೆ ಕೂತ್ಕೊಂಡ್ರೆ ಕಂಪ್ಲೀಟಾಗಿ ಬೀಚ್ ಕಾಣ್ತಿದೆ. ಇಷ್ಟ ಹತ್ರ, ಎಷ್ಟು ಒಂದು 200 ಮೀಟರ್ 100 ಮೀಟರ್ಸು ಇಲ್ಲ, 100 ಮೀಟರ್ಸು ಇಲ್ಲ, ಅಷ್ಟು ಹತ್ರ ನಿಮ್ಗೆ ಕಾಣಿಸ್ತಾ ಇದೆಯಾ? ಸೊ ನೆಕ್ಸ್ಟ್ 3 ಡೇಸ್
ಇದಾಗಿರುತ್ತೆ. ನೆಕ್ಸ್ಟ್ 3 ಡೇಸ್ ಇಲ್ಲಿ ನಿಮಗೆ ವ್ಲಾಗ್ನ ತೋರಿಸ್ತೀನಿ. ನಾವು ಇವಾಗ ಟಯರ್ಡ್ ಆಗಿದ್ದೀವಿ. ಎಸ್ ಫ್ರೆಂಡ್ಸ್, ಕಂಪ್ಲೀಟಾಗಿ ಟಯರ್ಡ್ ಆಗಿದ್ದೀವಿ. ಫ್ರೆಶ್ ಅಪ್ ಆದಮೇಲೆ ನಾನು ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಸುತ್ತೆ. ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ರೀತಿ ಸಪೋರ್ಟ್ ಮಾಡ್ತಾರೆ. ಮುಂದಿನ ವೀಡಿಯೋಲಿ ಸಿಗೋಣ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್. ವೆಯ್ಟ್ ಮಾಡ್ತಾ ಇರಿ, ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ ಬರುತ್ತೆ. ಬಾಯ್.